Hi everybody. If you want to learn something or understand something, what do you want easily? We can try to translate that into our own language or in own our mindset language. Okay, there is nothing but the translation. So generally, we can understand. Oh, it is our mind translation. What is going on inside our mind translation? Today, we are not going to learn that kind of what you think. Okay, don't get confusion. Today's video in our channel, we are going to translate on others talking. Okay, let's welcome once again what to learn. You know, it excellently works the mental translation. What does it mean? What does it mean? It means if we are going somewhere, definitely human or any two persons talking about anything. So then what we have to do? We have to do just assuming. What to be assuming? If he talks that in English, how should be it? If she replies in English, how it may be? ಅಂದ್ರೆ ನಾವೆಲ್ಲಾದ್ರೂ ಹೋಗಿದಾಗ ಯಾರನ್ನಾದ್ರೂ ನೋಡಿದಾಗ ಐದರ್ ಇಟ್ ಮೇ ಬಿ ಇನ್ ಹೋಟೆಲ್, ಸ್ಕೂಲ್, ಅಥವಾ ನಾವು ಟ್ರಾವೆಲಿಂಗ್ ಮಾಡುವಾಗ ಅಥವಾ ಕ್ಲಾಸ್ ರೂಮ್ ಸಿಚುವೇಶನ್ ಅಲ್ಲೋ ಅಥವಾ ಮನೆಯಲ್ಲಿ ಹೋಗುವಾಗ ಯಾರಾದ್ರೂ ಇಬ್ರು ಮಾತಾಡ್ತಾನೆ ಇರ್ತಾರೆ. ಇಬ್ರು ನೀವು 8% ಬೇಕು. ಸೊ ನಾವು ಏನ್ ಮಾಡಬೇಕು? ಇನ್ ಸ್ಪೋಕನ್ ಇಂಗ್ಲಿಷ್ ದ ಮೆಂಟಲ್ ಟ್ರಾನ್ಸ್ಲೇಷನ್ ಅನ್ನೋದು ಎಷ್ಟು ಕೆಲಸ ಮಾಡುತ್ತೆ ಅಂತಂದ್ರೆ, ನಾವೇ ಮೆಂಟಲ್ ಟ್ರಾನ್ಸ್ಲೇಟ್ ಮಾಡಬೇಕು ಅಂತಂದ್ರೆ ಹೊಸದಾಗಿ ಡೈಲಾಗ್ಗಳನ್ನ ಕಲಿಬೇಕು ಅಂತಂದ್ರೆ ವಿ ಆರ್ ಲ್ಯಾಕ್ ಇನ್ ವೆಕಾಬುಲರಿ ಆರ್ ಫಾರ್ಮೇಶನ್ ಆಫ್ ದ ಸೆಂಟೆನ್ಸಸ್. ನಾಲ್ಕೈದು ಸೆಂಟೆನ್ಸಸ್ಗೆ ನಿಂತು ಹೋಗ್ತೀವಿ ಆನ್ ಸ್ಪಾಟ್ ವಿತ್ ದ ರಿಯಲ್ ಪ್ರಾಕ್ಟಿಕಲ್ ಲೈಫ್ ಆಟಿಟ್ಯೂಡ್ ಆರ್ ಲೈಫ್ ರೂಟೀನ್, ಡೈಲಿ ರೂಟೀನ್ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ನಾವು ಒಂದು ನಮ್ದೇ ಲೈಫ್ ರೂಟೀನ್ ಬಗ್ಗೆ ಮಾತಾಡ್ತಾ ಹೋದ್ರೆ ಒಂದು ಲೆವೆಲ್ಗೆ ಹೋಗಿ ನಿಂತ್ಬಿಡ್ತೀವಿ. ಅದಕ್ಕೆ ಏನ್ ಮಾಡಬೇಕು? ರಿಯಲ್ ಆಗಿ ಪ್ರಾಕ್ಟಿಕಲ್ ಆಗಿ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕು ನಮ್ಮ ಇಂಗ್ಲಿಷನ್ನ ಅಂತಂದ್ರೆ ನಾವು ಎಲ್ಲಿಯೇ ಹೋಗ್ಲಿ ನಾವು ಜಸ್ಟ್ ದಿ ಲಿಸನರ್, ಗುಡ್ ಲಿಸನರ್ ಆಗ್ಬೇಕು. ಆಗ ಏನ್ ಮಾಡಬೇಕು? ಇಬ್ಬರು ಮಾತಾಡ್ತಾ ಇರ್ತಾರೆ, ನೀವು ಬಸ್ ಅಲ್ಲಿ ಹೋಗ್ತಾ ಇರ್ತೀರಿ, ಆಗ ಪ್ಯಾಸೆಂಜರ್ ಬರ್ತಾರೆ, ಈ ಸೀಟ್ ಆಗೋಗಿದ್ಯಾ, ಈ ಸೀಟ್ ಬೇಕಾ ನಿಮ್ಗೆ? ಕನ್ನಡದಲ್ಲಿ ಕೇಳಿದ್ರ ಬದಲು ಅಥವಾ ಮದರ್ ಟಂಗ್ ಕೇಳಿದ್ರ ಬದಲು ಇಂಗ್ಲಿಷ್ ಕೇಳಿ, ಈಸ್ ದಿಸ್ ಸೀಟ್ ಟೇಕನ್? ಅವ್ರು ಅಂತಾರೆ ನಾನು ಯು ಕ್ಯಾನ್ ಸಿಟ್ ಹಿಯರ್, ಇಲ್ಲ ನೀವು ಕೂತ್ಕೋಬಹುದು ಅದ್ರಲ್ಲಿ ಅಂತ ಕೇಳ್ತಾರೆ. ಕಂಡಕ್ಟರ್ ಬರ್ತಾರೆ, ಅಲ್ಲಿ ಏನ್ ಕೇಳ್ತಾರೆ? ಎಲ್ಲಿಗೆ ಹೋಗ್ಬೇಕ್ರಿ? ನೀವೇನ್ ಹೇಳ್ತೀರಿ? ನಾನು ಮೈಸೂರಿಗೆ ಹೋಗ್ಬೇಕು. ಅದನ್ನೇ ಅಸ್ಯೂಮ್ ಇನ್ಸೈಡ್ ಯುವರ್ ಮೈಂಡ್. ಏನಂತ ಇಂಗ್ಲಿಷ್ ಅಲ್ಲಿ ಅವ್ರು ಕೇಳಿದ್ರೆ ಹೇಗೆ ಕೇಳಬೇಕಿತ್ತು, ನಾನ್ ಆನ್ಸರ್ ಮಾಡಿದ್ರೆ ಹೇಗೆ ಆನ್ಸರ್ ಮಾಡಬೇಕು. ಏನ್ ಕೇಳಿದ್ರೆ ಎಲ್ಲಿಗೂ ಅಂತ ಕೇಳ್ತಾರೆ, ನೀವೇಂದ್ರೆ ಐ ಆಮ್ ಗೋಯಿಂಗ್ ಟು ಮೈಸೂರ್ ಆರ್ ಪ್ಲೀಸ್ ಗಿವ್ ದ ಟಿಕೆಟ್ ಫಾರ್ ಮೈಸೂರ್. ಎಲ್ಲ ಮೈಸೂರು ಗೊತ್ತಿರುತ್ತೆ ಟಿಕೆಟ್, ಈ ವರ್ಡ್ಸ್ ಎಲ್ಲ ಬಳಸ್ತಾ ಇರ್ತೀರಿ. ಮೋರ್ ದ್ಯಾನ್ 50% ವಿ ಆರ್ ಯೂಸಿಂಗ್ ದ ಇಂಗ್ಲಿಷ್ ವರ್ಡ್ಸ್ ವಿತ್ ಅವರ್ ಓನ್ ಮದರ್ ಟಂಗ್. ಯಾವುದೇ ಮದರ್ ಟಂಗ್ ಅಲ್ಲಾದ್ರೂ ನಾವು ಮಾತಾಡುವಾಗ ಪರಿಪೂರ್ಣವಾಗಿ ಮದರ್ ಟಂಗ್ ಅಲ್ಲಿ ಮಾತಾಡಲ್ಲ. 50% ಅಥವಾ ಮೋರ್ ದ್ಯಾನ್ 50% ಇಂಗ್ಲಿಷ್ ವರ್ಡ್ಸ್ ಬಳಸ್ತಾ ಇರ್ತೀವಿ. ಇನ್ನು ಲೆಸ್ ದ್ಯಾನ್ 50% ವರ್ಡ್ಸ್ ಅನ್ನ ಇಂಗ್ಲಿಷ್ ಅಲ್ಲಿ ನಾವು ಅಸ್ಯೂಮ್ ಮಾಡ್ಕೊಳ್ಳೋದ್ರಿಂದ, ಇಮ್ಯಾಜಿನ್ ಮಾಡ್ಕೊಳ್ಳೋದ್ರಿಂದ, ಅಸೆಂಬಲ್ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ವಿ ಕ್ಯಾನ್ ಇಂಪ್ಲಿಮೆಂಟ್ ಅವರ್ ಇಂಗ್ಲಿಷ್ ಆಸ್ ಸೋನ್ ಆಸ್ ಪಾಸಿಬಲ್. Up to 3 to 6 months, if we do the same thing what I am suggesting you through this video, definitely you will become more confident in speaking English as the native English speaker ಅಂತ ಕರಿತೀವಿ. ಹೇಗೆ ನಾವು ಮಾತೃಭಾಷೆಯಲ್ಲಿ ನಮ್ಮ ಬೇರೆ ಎಲ್ಲ ಒಂದು ಲೈಫ್ ಲೀಡ್ ಮಾಡ್ತೀವಿ, ಹಾಗೆ ಇಂಗ್ಲಿಷ್ ನಲ್ಲಿ ಕೂಡ ನಾವು ನೇಟಿವ್ ಆಗಿ ಮಾಡ್ತೀವಿ. ಸೊ ಅದಕ್ಕೆ ಏನ್ ಮಾಡಬೇಕು? ಡಿಫ್ರೆಂಟ್ ಸಿಚುವೇಶನ್ ಹೋಗ್ತಾ ಇರ್ತೀವಿ. ಹೋಟೆಲ್ಗೆ ಹೋದ್ರಿ, ವೈಟರ್ ಬರ್ತಾನೆ, ಏನ್ ಕೊಡ್ಲಿ ಸರ್ ನಿಮ್ಗೆ, ವಾಟ್ ವುಡ್ ಯು ಲೈಕ್ ಟು ಹ್ಯಾವ್? ಅವನು ಈ ತರ ಕೇಳಬೇಕಿತ್ತು. ನಾವು ಇಮ್ಯಾಜಿನ್ ಮಾಡ್ಕೋಬೇಕು. ಬಟ್ ಪ್ರಯತ್ನ ಮಾಡಕ್ ಹೋಗ್ಬೇಡಿ, ಹೇಳ್ಲಿಕ್ಕೆ ಹೋಗ್ಬೇಡಿ, ನಿಮ್ ಮದರ್ ಟಂಗ್ ಅಲ್ಲೇ ಮಾತಾಡಿ. ಬಿಗಿನಿಂಗ್ ಅಲ್ಲಿ ಹೋಗ್ತಾ ಹೋಗಿ ಕಾನ್ಫಿಡೆಂಟ್ ಆದಾಗ, ನಿಮ್ಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆದಾಗ ಅವಾಗ ಕೇಳಿ, ಐ ವುಡ್ ಲೈಕ್ ಟು ಹ್ಯಾವ್ ಅಂತ ಕೇಳಿ. ನನಗೆ ಇಂಥದ್ದು ಬೇಕು, ಐ ವಾಂಟ್ ಎ ಕಪ್ ಆಫ್ ಕಾಫಿ ಅಂಡ್ ಮಸಾಲ ದೋಸಾ ಆರ್ 2 ಇಡ್ಲಿಸ್, ವಾಟ್ ಎವರ್ ಯು ವಾಂಟ್. ವೆರೆವರ್ ಯು ವಿಸಿಟ್ ಹೋಟೆಲ್ ಹೋದಾಗ ಇದನ್ನು ಕೇಳ್ತೀರಿ. ಇನ್ನೆಲ್ಲಿ ಹೋಗ್ತೀವಿ, ಟ್ರಾವೆಲಿಂಗ್ ಆಯ್ತು, ಫ್ರೆಂಡ್ ಕಾಲ್ ಮಾಡ್ತಾರೆ ಆನ್ ಟೆಲಿಕಾಲಿಂಗ್, ಹೂ ಇಸ್ ದಿಸ್? ಅಥವಾ ಯಾರು ಫೋನ್ ಇರೋರು, ಅಥವಾ ನಾನು ಇಂಥವ್ರ ಜೊತೆ ಮಾತಾಡಬಹುದಾ ಅನ್ನೋದ್ರ ಬದಲು ಐ ಟಾಕಿಂಗ್ ಟು
ಮಿಸ್ಟರ್ ಸುರೇಶ್, ಸರ್ ರಮೇಶ್ ಅಥವಾ ಯಾರು ನಿಮ್ಮ ಫ್ರೆಂಡ್ ನೇಮ್ ಇರ್ತಾರೋ ಅವ್ರ ಜೊತೆ ಮಾಡಿ. ಎಸ್ ಸ್ಪೀಕಿಂಗ್, ಐ ನೋ ಹೂ ಇಸ್ ದಿಸ್. ಹೌದು, ನಾನೇ ಮಾತಾಡ್ತಿರೋದು. ಯಾರು ಕಾಲ್ ಮಾಡಿರೋದು ಅಂತ ತಿಳ್ಕೊಬೋದಾ ಆ ಕಡೆಯಿಂದ. ಸೊ ಈಗ ಇಂಗ್ಲೀಷ್ ಬಳಸ್ತಾ ಹೋಗ್ರಿ. ಅಥವಾ ಬ್ಯಾಂಕ್ ಹೋದ್ರಿ, ನಾನು ಅಮೌಂಟ್ ಡ್ರಾ ಮಾಡ್ಬೇಕಲ್ಲ, ಅಥವಾ ನಾನು ಅಮೌಂಟ್ ಪೇ ಮಾಡ್ಬೇಕಲ್ಲ, ಏನ್ ಮಾಡೋದು? ಅಮೌಂಟು ಡ್ರಾ ಎಲ್ಲ ಗೊತ್ತಿದೆ ನಿಮ್ಗೆ ಇಂಗ್ಲೀಷಲ್ಲಿ. ಇನ್ನೇನು ನೀಡೆಡ್ ಥಿಂಗ್ಸ್ ಏನ್ ಮಾಡಬೇಕು ಅಷ್ಟೇ. ವಾಟ್ ಡು ಐ ಡೂ, ಹೌ ಡು ಐ ಪೇ, ಹೌ ಡು ಐ ವಿತ್ಡ್ರಾ, ಅಥವಾ ಶಾಲ್ ಐ ಟೇಕ್ ಯುವರ್ ಹೆಲ್ಪ್, ಅಥವಾ ಡು ಯು ಹೆಲ್ಪ್ ಮೀ. ಸಿಂಪಲ್, ಗೊತ್ತಿರುತ್ತೆ. ನಮಗೆ ಭಯ, ನಾಚಿಕೆ, ಸಂಕೋಚ ವ್ಯಕ್ತಪಡಿಸೋದಕ್ಕೆ ತುಂಬಾ ಆತಂಕ ಪಟ್ಕೊಳ್ತೀವಿ. ಸೊ ಇದನ್ನು ನಾನು ಫಸ್ಟ್ ಆಫ್ ಆಲ್ ನೀವು ಓದ್ಬಿಟ್ಟು ಕೇಳಿ ಅಂತ ಹೇಳ್ತಿಲ್ಲ. ಇನ್ ದ ಬಿಗಿನಿಂಗ್, ಅಟ್ ದ ಬಿಗಿನಿಂಗ್ ಸ್ಟೇಜ್, ನಾವು ಅಲ್ಲಿ ಹೋದಾಗ ಸಿಚುವೇಶನ್ಗೆ ನಾನು ಏನ್ ಮಾಡಬೇಕಿತ್ತು, ಅಥವಾ ನೀವು ಹೋಗಿದ್ರೆ ನಿಮ್ ಕೆಲಸ ನಡೀತೇವೆ ಮಾಡ್ಕೊಂಡು ಬನ್ನಿ. ಎರಡನೇವ್ರು ಮೂರನೇವ್ರು ಇದಾರಲ್ವಾ, ಅವರ ಡೈಲಾಗ್ಸ್ ಅನ್ನ ಅಲ್ಲೇ ಆನ್ ಸ್ಪಾಟ್ ಅಲ್ಲಿ ಮೈಂಡ್ ಅಲ್ಲಿ ನೀವು ಟ್ರಾನ್ಸ್ಲೇಷನ್ ಮಾಡ್ಕೊಳ್ಳೋದು ಕಲಿತಾಗ, ರೂಢಿ ಮಾಡ್ಕೊಂಡಾಗ, ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋದಾಗ, ಓ ಇವರು ಎಕ್ಸ್ ಪರ್ಸನ್ ಅಥವಾ ಎ ಪರ್ಸನ್ ಈ ಡೈಲಾಗ್ ಈ ಮಾತನ್ನ ಅವ್ರ ಮದರ್ ಟಂಗ್ ಅಲ್ಲಿ ಹೇಳಿದ್ರು. ಇದು ಅವ್ರು ಇಂಗ್ಲಿಷ್ ಅಲ್ಲಿ ಕೇಳಿದ್ರೆ ಹೇಗಿರ್ತಿತ್ತು, ಹೇಗಿರ್ಬೇಕು, ಅದಕ್ಕೆ ಆನ್ಸರ್ ಮಾಡಿದಂತ ವ್ಯಕ್ತಿ ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಏನೇನ್ ಬರಬೇಕು. ಸೊ ಇದನ್ನ ನಾವು ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಡೈಲಿ ಲೈಫ್ ಅಲ್ಲಿ ವೆನೆವರ್ ವಿ ಗೋ ಔಟ್ಸೈಡ್, ನಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಗೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸಿಚುವೇಶನ್ಸ್ ಅಂತ ಮಾರ್ಕೆಟ್ ಆಗಿರಬಹುದು, ಅಥವಾ ಯಾವುದೋ ಒಂದು ಬೇಕರಿ ಆಗಿರಬಹುದು, ಇನ್ಯಾವುದೋ ಒಂದು ಆಫೀಸ್ ಆಗಿರ್ಬೋದು, ಸ್ಕೂಲ್ ಕಾಲೇಜ್ ಆಗಿರ್ಬೋದು, ಒಂದು ಪ್ಲೇ ಗ್ರೌಂಡ್ ಆಗಿರಬಹುದು. ಅಲ್ಲಿ ನಾವು ನಾವು ಅನಿರೀಕ್ಷಿತವಾಗಿ ವ್ಯಕ್ತಿಗಳನ್ನ ಮೀಟ್ ಮಾಡ್ತೀವಿ. ಅವರು ಒಬ್ಬರು ಇನ್ನೊಬ್ಬರ ಜೊತೆ ಮಾತಾಡ್ತಿರ್ತಾರೆ, ಯಾವುದಾದ್ರೂ ಹೊಸ ಟಾಪಿಕ್ ತಗೊಂಡು ಮಾತಾಡ್ತಿರ್ತಾರೆ. ಆ ಟಾಪಿಕ್ ರಿಲೇಟೆಡ್ ಟರ್ಮ್ಸ್ ವೊಕ್ಯಾಬುಲರೀಸ್ ಏನಿದೆಯೋ ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಕ್ವಶನ್ ಮಾಡಬೇಕು. ಕ್ವಶನ್ಗೆ ಇನ್ನೊಬ್ರು ಆನ್ಸರ್ ಮಾಡಬೇಕು. ಸಹಜವಾಗಿ ಮದರ್ ಟಂಗಲ್ಲಿ ಮಾಡ್ತೀವಿ, ಬಟ್ ಇಂಗ್ಲಿಷ್ ಮಾಡುವಾಗ ಏನ್ ಮಾಡಬೇಕು, ಹೆಲ್ಪಿಂಗ್ ವರ್ಬ್ಸ್ ಇರ್ತಾವಲ್ಲ, ಕನ್ಫರ್ಮೇಶನ್ ಏನ್ ಮಾಡ್ತೀವಿ, ಹೆಲ್ಪಿಂಗ್ ವರ್ಬ್ಸ್ ಆಮ್ ಐ, ಆರ್ ಯು, ಈಸ್ ಶಿ, ಡಸ್ ಇಟ್, ಡು ಯು, ಡಿಡ್ ಯು, ಕೆಲವು ಇಮ್ಯಾಜಿನರಿ ವರ್ಬ್ಸ್, ಹೆಲ್ಪಿಂಗ್ ವರ್ಬ್ಸ್ ಅನ್ನ ಯಾವುದನ್ನ ಎಲ್ಲಿ ಬಳಸಬೇಕು ಅನ್ನೋದನ್ನ ಇನ್ನಷ್ಟು ತಿಳ್ಕೋಬೇಕು. ಜೊತೆಗೆ ಒಂದಷ್ಟು ಪಾರ್ಟ್ಸ್ ಆಫ್ ಸ್ಪೀಚ್ ಏನಿದೆ, ಪ್ರನೌನ್ ಎಲ್ಲಿ ಬಳಸಬೇಕು, ನೌನ್ ಎಲ್ಲಿ ಬಳಸಬೇಕು, ಅಡ್ವರ್ಬ್ ಅಡ್ಜೆಕ್ಟಿವ್ಸ್ ಎಲ್ಲಿ ತಿಳ್ಕೋಬೇಕು. ಏನ್ ಮಾಡ್ದಂಗಾರೆ ಇದನ್ನ ಎಲ್ಲಿ ತಿಳ್ಕೊಳ್ಳೋದು, ಎಲ್ಲೋ ಹೋಗ್ಬೇಡಿ. ನಮ್ಮದೇ ಚಾನಲ್ ಅಲ್ಲಿ 12 ತರದ ಟೆನ್ಸಸ್ ಅಂದ್ರೆ ಟೈಮ್ ಲೈನ್ ಅನ್ನ ಸರ್ಟನ್ ಆಗಿ ಇಂತಿಂತಿದ್ದು ಸಿಂಪಲ್ ಟೆನ್ಸಸ್, ಕಂಟಿನ್ಯೂಸ್ ಟೆನ್ಸಸ್, ಪರ್ಫೆಕ್ಟ್ ಟೆನ್ಸಸ್, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಸ್ ಅಂತ 12 ಭಾಗ ಮಾಡಿ separate 12 kinds of the videos already we had made and uploaded, as well as all kinds of the parts of speech separately, in detail, in depth, explained in Kannada and uploaded in our own channel Baswana Vidyapura. ಫಸ್ಟ್ ನೀವು ಬೇಸಿಕ್ ನೀಡೆಡ್ ಥಿಂಗ್ಸ್, ಬೇಸಿಕ್ ನೀಡ್ಸ್ ಅಂತ ಏನ್ ಕರಿತೀವಿ, ಇಷ್ಟನ್ನ ನೋಡ್ಕೊಂಡು ಬಂದ್ರೆ ಟೆನ್ಸ್, ಸೆನ್ಸ್ ಜೊತೆಗೆ ಪಾರ್ಟ್ಸ್ ಆಫ್ ಸ್ಪೀಚ್ ನ ಸೆನ್ಸ್ ಇವೆರಡು ಇದ್ರೆ ಇದು ಬೇಸ್ಮೆಂಟ್ ಆಫ್ ದ ಕನ್ಸ್ಟ್ರಕ್ಟಿಂಗ್ ಎ ಬಿಲ್ಡಿಂಗ್. ಇವೆರಡನ್ನು ನೀವು ಇದ್ಬಿಟ್ರೆ ಖಂಡಿತವಾಗ್ಲೂ ನೀವು ನಾವು ಏನ್ ಕಲಿಬೇಕು ಅನ್ನೋದನ್ನ ನೋಡ್ಕೊಂಡು ಕಲ್ತ್ಕೊಂಡು ಹೋಗ್ಬೋದು. ಈ ಎರಡು ಪಾರ್ಟ್ಸ್ ಆಫ್ ಸ್ಪೀಚ್ ಅಥವಾ ಈ ಕೈಂಡ್ಸ್ ಆಫ್ ದ ಟೆನ್ಸಸ್ ಬೇಕಿದ್ರೆ ನಮ್ಮ ಚಾನಲ್ ಅಲ್ಲೇ ನೀವೇನ್ ಮಾಡಿ ವಿಡಿಯೋಗಳನ್ನು ನೋಡ್ಕೊಂಡು ಬನ್ನಿ. ಫಸ್ಟ್ ಯಾವಾಗ ನಿಮ್ಗೆ ಕಾನ್ಫಿಡೆನ್ಸ್ ರೈಸ್ ಆಗುತ್ತೋ ಹೋಗ್ತಾ 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 ಈಸಿಯಾಗಿ ಯು ಕ್ಯಾನ್ ಇಂಪ್ಲಿಮೆಂಟ್ ಅವರ್ ಇಂಗ್ಲಿಷ್ ಗ್ರಾಜುವಲಿ. ಐ ಹೋಪ್ ಯು ಅಂಡರ್ಸ್ಟುಡ್. ಇಫ್ ಯು ಅಂಡರ್ಸ್ಟುಡ್, kindly share, like and subscribe our videos channel and keep supporting to me by learning and keep watching. Thank you. Bye. I will meet you in next video.